ನಮ್ಮನ್ನು ನೋಡುತ್ತಿದ್ದಾರೆಯೇ? ಅನಂತ ದಿಕ್ಕುಗಳಿಂದಲೂ ವಿಶಾಲತೆಯಿಂದ ಕೂಡಿರುವ ಈ ಬ್ರಹ್ಮಾಂಡದಲ್ಲಿ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಅನ್ಯ ನಾಗರಿಕತೆಗಳು ಇವೆಯೇ ಎಂಬ ಪ್ರಶ್ನೆ ಪ್ರತಿ ಕುತೂಹಲಕಾರಿಯನ್ನ ಕಾಡುತ್ತಿದೆ. ಹೌದು, ಮಾನವನ ಊಹೆಗೂ ನಿಲುಕದ ಈ ಬ್ರಹ್ಮಾಂಡ ಎಷ್ಟೋ ಅಚ್ಚರಿಯ ವಿಷಯಗಳನ್ನು ಹೊತ್ತು ನಿಂತಿದೆ. ಅದೇ ರೀತಿ ಈ ಬ್ರಹ್ಮಾಂಡದಲ್ಲಿ ನಾವು ಮಾತ್ರ, ಅಂದರೆ ಮನುಷ್ಯ ಪ್ರಜಾತಿ ಮಾತ್ರವೇ ಅಸ್ತಿತ್ವದಲ್ಲಿದೆಯೇ? ಭೂಮಿಯ ಮೇಲೆ ಮಾತ್ರವೇ ಜೀವಸಂಕುಲ ಅಸ್ತಿತ್ವದಲ್ಲಿದೆಯೇ ಎಂಬ ಪ್ರಶ್ನೆ ವಿಜ್ಞಾನಿಗಳನ್ನು ಕಾಡುತ್ತದೆ. ಅಥವಾ ದೂರದ ಆಕಾಶದಲ್ಲಿ ಇನ್ನೂ ಯಾರಾದರೂ ಇದ್ದಾರೆಯೇ? ನಮಗಿಂತ ಬುದ್ಧಿವಂತ ಜೀವಿಗಳು ನಮ್ಮನ್ನು ಮತ್ತು ನಮ್ಮ ಭೂಮಿಯನ್ನು ನೋಡುತ್ತಿದ್ದಾರೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ನಾಸಾ 1977ರಲ್ಲಿ ವೊಯೇಜರ್ 1 ಮತ್ತು ವೊಯೇಜರ್ 2 ನೌಕೆಗಳನ್ನು ಅಂತರಿಕ್ಷಕ್ಕೆ ಕಳುಹಿಸಿತ್ತು. ಆದರೆ ಈ ಯಾನಗಳು ಕೇವಲ ಗ್ರಹಗಳ ಛಾಯಾಚಿತ್ರಗಳನ್ನು ತೆಗೆಯುವುದಕ್ಕಾಗಿಯೇ ಅಲ್ಲದೆ ಅವುಗಳಲ್ಲಿ ಮಾನವ ಜಾತಿಯ ಸಂದೇಶವನ್ನಿಟ್ಟು ನಾವು ಇಲ್ಲಿ ಇದ್ದೇವೆ ಎಂಬ ಸಂದೇಶವನ್ನು ಅನ್ಯ ಜೀವಿಗಳಿಗೆ ತೋರಿಸುವಂತಿತ್ತು. ಈ ಸಂದೇಶ ಏನು ಮತ್ತು ಯಾಕೆ ಕಳುಹಿಸಲಾಗಿತ್ತು? ವೊಯೇಜರ್ ನೌಕೆಗಳಲ್ಲಿ ಗೋಲ್ಡನ್ ರೆಕಾರ್ಡರ್ ಎಂಬ ಧ್ವನಿ ಹಾಗೂ ಮಾನವ ಜಾತಿಯ ಕುರುಹುಗಳು ಮತ್ತು ಭೂಮಿಯ ಮೇಲಿನ ಚಿತ್ರಗಳನ್ನು ಸಿಡಿ ಆಕಾರದ ವಸ್ತುವಿನಲ್ಲಿಟ್ಟು ಕಳುಹಿಸಲಾಗಿತ್ತು. ಇದು 115 ಚಿತ್ರಗಳು, 55 ಭಾಷೆಗಳಲ್ಲಿ ನಮಸ್ಕಾರಗಳು, ಕೇವಲ ಭೂಮಿಯ ಭೂದೃಶ್ಯವಲ್ಲದೆ ಮಾನವನ ದೇಹ, ಜೀವಜಲ, DNA, ಗಣಿತ, ಭೌತಶಾಸ್ತ್ರದ ಸಂವೇದನೆಗಳು ಹಾಗೂ ಭೂಮಿಯ ರಹಸ್ಯ ನಕ್ಷೆಗಳು ಈ ನೌಕೆಯಲ್ಲಿದ್ದವು. ಹಾಸ್ಯಭರಿತ ವಿಷಯವೇನೆಂದರೆ ಮನುಷ್ಯರೇ ಈ ನೌಕೆಯಲ್ಲಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಾರೆವು. ಇನ್ನು ಭವಿಷ್ಯದ ಪರಗಣಿತ ಜೀವಿಗಳು ಇದನ್ನು ಹೇಗೆ ತಿಳಿಯುತ್ತಾರೆ? ಅದು ನಮಗೆ ಬೇಡದ ವಿಷಯ. ವೊಯೇಜರ್ 1 ಈಗ ಭೂಮಿಯಿಂದ 25 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಇದು ಇನ್ನು ಮುಂದೆ ಕಾರ್ಯನಿರ್ವಹಿಸುವ ಶಕ್ತಿಯನ್ನ ಕಳೆದುಕೊಳ್ಳಲಿದೆ. ಆದರೆ ಆ ಸಿಡಿ ಆಕಾರದ ಚಿನ್ನದ ಚಕ್ರ ಅದು ಸಾವಿರಾರು ಕೋಟಿ ವರ್ಷಗಳವರೆಗೂ ಅಂತರಿಕ್ಷದಲ್ಲಿ ಅಲೆಯಬಹುದು. ಯಾರಾದರೂ ಅದನ್ನು ಹುಡುಕುವವರೆಗೆ, ಯಾರಾದರೂ ಅದನ್ನು ನೋಡುವವರೆಗೆ, ಯಾರಾದರೂ ಅದನ್ನು ಪ್ರಶ್ನೆ ಮಾಡುವವರೆಗೆ. ನಮ್ಮ ಗ್ಯಾಲಕ್ಸಿ ಮಿಲ್ಕಿವೇ, ಇದರಲ್ಲೇ ಲಕ್ಷಾಂತರ ಸೌರಮಂಡಲಗಳಿವೆ. ಅವುಗಳ ನಡುವೆ ಇರುವ ಜಾಗವನ್ನು ಇಂಟರ್ಸ್ಟೆಲ್ಲರ್ ಸ್ಪೇಸ್ ಎಂದು ಕರೆಯುತ್ತಾರೆ. ಇವತ್ತಿನವರೆಗೆ ನಾಸಾ ಕೇವಲ 5 ಅಂತರಿಕ್ಷ ನೌಕೆಗಳನ್ನು ಕಳುಹಿಸಿದೆ. ಪಯನೀರ್ 10, ಪಯನೀರ್ 11, ವೊಯೇಜರ್ 1, ವೊಯೇಜರ್ 2 ಮತ್ತು ನ್ಯೂ ಹಾರಿಜನ್ಸ್. ಈ 5 ಯಾನಗಳಲ್ಲಿ ಕೇವಲ 2 ಮಾತ್ರ ಈ ಭೂಮಿಯಿಂದ ಹೊರಬಂದು ಅಂತರಾಧಾರ ಶೂನ್ಯವನ್ನು ತಲುಪಿದೆ. ಅವುಗಳೇ ವೊಯೇಜರ್ 1 ಮತ್ತು ವೊಯೇಜರ್ 2. ಆಕಾಶದ ಭೀಕರ ನಿಶ್ಶಬ್ದದಲ್ಲಿ ಒಂದೊಂದೇ ಹೆಜ್ಜೆಯಂತೆ ಸಾಗುತ್ತಿರುವ ಈ ನೌಕೆಗಳು ನಿಮ್ಮೆಲ್ಲರ ಅಸ್ತಿತ್ವವನ್ನು ಹೊತ್ತು ಸಾಗುತ್ತಿವೆ. ಒಂದು ವೇಳೆ ಈ ನೌಕೆಗಳು ಅನ್ಯಜೀವಿಗಳಿಗೆ ಸಿಕ್ಕು ಅವರು ಈ ನೌಕೆಯಲ್ಲಿನ ಮಾಹಿತಿಯನ್ನು ತಿಳಿಯುವಂತವರಾದರೆ ಏನು? ವಿಷಯ ತಿಳಿದ ಅನ್ಯಜೀವಿಗಳು ಮಾನವರೊಡನೆ ಸಂವಹನಕ್ಕಾಗಿ ಬರುತ್ತಾರೆಯೇ? ಸಾವಿರಾರು ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವ ಅನ್ಯಜೀವಿಗಳು ಒಂದು ವೇಳೆ ಭೂಮಿಯನ್ನು ಹುಡುಕಿ ಬಂದರೆ ಮಾನವ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಭೂಮಿಯ ಮೇಲೆ ಇರುತ್ತಾನೆಯೇ ಎಂಬ ಪ್ರಶ್ನೆ ಪ್ರತಿ ವಿಜ್ಞಾನಿಯನ್ನ ಕಾಡುತ್ತಿದೆ. ಜಾತಿ ಧರ್ಮದ ವೈಷಮ್ಯಗಳಿಗೆ ಮಹತ್ವ ಕೊಡುವ ಮಾನವ ತನ್ನ ಅಡಗುತಾಣಗಳಲ್ಲಿ ಅಡಗಿಸಿಟ್ಟುಕೊಂಡಿರುವ ನ್ಯೂಕ್ಲಿಯರ್ ಬಾಂಬುಗಳನ್ನು ಸಿಡಿಸಿ ಇಡೀ ಭೂಮಿಯ ಅಸ್ತಿತ್ವವನ್ನೇ ಕಳೆದುಕೊಂಡಿರುತ್ತಾನೆ ಎಂಬುದು ನನ್ನ ಪರಿಕಲ್ಪನೆ. ಅದಿರಲಿ, ಅನ್ಯ ಜೀವಿಗಳು ಭೂಮಿಯನ್ನು ಅರಸಿ ಬರಲು ಸಾಧ್ಯತೆ ಇದೆಯೇ? ಅವರು ಬಂದರೆ ಮಾನವ ಹಾಗೂ ಅನ್ಯ ಜೀವಿಗಳ ನಡುವಿನ ಸಂಬಂಧ ಹೇಗಿರಲಿದೆ? ಇದನ್ನು ಕಲ್ಪಿಸಿ. ನಾಳೆ ಬೆಳಿಗ್ಗೆ ಎಚ್ಚರಗೊಂಡು ನಿಮ್ಮ ನಗರದಲ್ಲಿ ಬಾಹ್ಯಾಕಾಶ ನೌಕೆ ಬಂದಿಳಿದ ಸುದ್ದಿಯನ್ನ ಕೇಳುವುದನ್ನು ಕಲ್ಪಿಸಿಕೊಳ್ಳಿ. ಜಗತ್ತು ಅವ್ಯಾವಸ್ಥೆಯಲ್ಲಿದೆ ಮತ್ತು ಎಲ್ಲರೂ ಮುಂದೆ ಏನು ಮಾಡಬೇಕೆಂದು ಲೆಕ್ಕಾಚಾರ ಮಾಡಲು ಪರದಾಡುತ್ತಿದ್ದಾರೆ. ಅವರು ಶಾಂತಿಯುತ ಸಂದರ್ಶಕರೇ ಅಥವಾ ನಮ್ಮ ಗ್ರಹವನ್ನು ವಶಪಡಿಸಿಕೊಳ್ಳಲು ಇಲ್ಲಿದ್ದಾರೆಯೇ? ನಾವು ಅವರೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುತ್ತದೆಯೇ ಅಥವಾ ಭಾಷೆಯ ತಡೆಗೋಡೆ ಇರುತ್ತದೆಯೇ? ಅವರು ನಮಗಿಂತ ಹೆಚ್ಚು ಶ್ರೇಷ್ಠವಾದ ತಂತ್ರಜ್ಞಾನವನ್ನು ಹೊಂದಿರುತ್ತಾರೆಯೇ ಅಥವಾ ಅವರು ಭೂಮಿಯ ಮೇಲೆ ನಾವು ಹೊಂದಿರುವ ತಂತ್ರಜ್ಞಾನವನ್ನೇ ಹೊಂದಿರುತ್ತಾರೆಯೇ? ನಾನು ಈಗ ಭೂಮಿಗೆ ಹತ್ತಿರವಿರುವ ಅನ್ಯಜೀವಿಗಳು ಆ ಭೂಮಿಯಲ್ಲಿ ಇರಬಹುದು ಎಂದು ಹೇಳಲಾಗುತ್ತಿರುವ ಗ್ರಹಗಳ ಬಗ್ಗೆ ಹೇಳುತ್ತೇನೆ. ಪ್ರಾಕ್ಸಿಮಾ ಸೆಂಚುರಿ ಬಿ. ಇದು 4.24 ಬೆಳಕಿನ ವರ್ಷಗಳ ದೂರದಲ್ಲಿದೆ. ಬೆಳಕಿನ ವರ್ಷ ಅಂದರೆ ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ನಂತೆ ಚಲಿಸುತ್ತದೆ. ಅದೇ ಬೆಳಕು 1 ವರ್ಷ ಎಡಬಿಡದೆ ಚಲಿಸಿದ ದೂರಕ್ಕೆ 1 ಬೆಳಕಿನ ವರ್ಷ ಎಂದು ವರ್ಗೀಕರಿಸಲಾಗುತ್ತದೆ. ಅದರಂತೆ ಈ ಗ್ರಹ 4.24 ಬೆಳಕಿನ ವರ್ಷಗಳ ದೂರದಲ್ಲಿ ಅಜ್ಞಾತ ಸೂರ್ಯನ ಸುತ್ತ ಸುತ್ತುತ್ತಿದೆ. ಇದು ಭೂಮಿಗೆ ಹತ್ತಿರದಲ್ಲಿರುವ ತಾರಾವ್ಯವಸ್ಥೆಯಲ್ಲಿರುವ ಗ್ರಹ. ಇದರ ಮೇಲೆ ನೀರಿರುವ ಸಾಧ್ಯತೆಗಳಿವೆ ಎಂದು ಕೆಲವು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಇಲ್ಲಿ ನೀರಿನ ಮೇಲೆ ಸಾಗುವ ಉಸಿರಾಟದ ಜೀವಿಗಳು ಇರುವ ಸಾಧ್ಯತೆ ಇದೆಯಂತೆ. ಒಂದು ವೇಳೆ ಆ ಜೀವಿಗಳು ನಮಗಿಂತ ಬುದ್ಧಿವಂತ ಜೀವಿಗಳಾಗಿದ್ದರೆ ಭೂಮಿಗೆ ಅವರು ಬರಲು ಎಷ್ಟು ವರ್ಷಗಳು ಬೇಕಾಗುತ್ತದೆ? ಮಾನವನ ತಂತ್ರಜ್ಞಾನಕ್ಕೆ ಹೋಲಿಕೆ ಮಾಡಿ ನೋಡಿದರೆ 76,000 ವರ್ಷಗಳ ಸಮಯ ಬೇಕಾಗುತ್ತದೆ. ಇದು ಅತ್ಯಂತ ಭಯಾನಕವಾಗಿ ಧ್ವನಿಸಬಹುದು. 76,000 ವರ್ಷಗಳಲ್ಲಿ ಮಾನವ ಕುಲ ಏನಾಗಿರಬಹುದು ಎಂದು ಒಮ್ಮೆ ಯೋಚಿಸಿ ನೋಡಿ. ಟ್ರಾಪಿಸ್ಟ್ 1 ಸಿಸ್ಟಮ್.
ಇದು 39 ಬೆಳಕಿನ ವರ್ಷಗಳ ದೂರದಲ್ಲಿದೆ. ಈ ತಾರೆ ಸುತ್ತಲೂ 7 ಭೂಮಿಯಂತಹ ಗ್ರಹಗಳು ಇರುವವು. ಟ್ರಾಪಿಸ್ಟ್ 1E, 1F ಮತ್ತು 1G ಎಂಬ ಗ್ರಹಗಳು ಹ್ಯಾಬಿಟಬಲ್ ಝೋನ್ನಲ್ಲಿ ಇರುವ ಕಾರಣ ಇಲ್ಲಿ ಜೀವವಂತಿಕೆ ಸೂಕ್ತವಾದ ಪರಿಸರವಿರಬಹುದು ಎಂದು ಹೇಳಲಾಗುತ್ತಿದೆ. ಪುರಾತನ ಸಂಸ್ಕೃತಿಗಳಿಗೆ ಉಲ್ಲೇಖವಾದ 7 ಲೋಕಗಳು ಇದಕ್ಕೆ ಸಂಬಂಧ ಹೊಂದಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ನಿಜವಾಗಿಯೂ ಈ ಟ್ರಾಪಿಸ್ಟ್ 1 ಸಿಸ್ಟಮ್ನ ಸುತ್ತ ಅದೆಷ್ಟು ಅಚ್ಚರಿಯ ವಿಷಯಗಳು ನಡೆಯುತ್ತಿವೆಯೋ. ಒಂದು ವೇಳೆ ಈ ಗ್ರಹಗಳಲ್ಲಿ ಜೀವಿಗಳಿದ್ದು ಅವರು ಭೂಮಿಯತ್ತ ಮುಖ ಮಾಡಿದರೆ 7 ಲಕ್ಷ ವರ್ಷಗಳು ಬೇಕಾಗುತ್ತದೆ ಅವರು ನಮ್ಮ ಭೂಮಿಗೆ ಧಾವಿಸಲು. ಲ್ಯೂಟನ್ ಬಿ GJ273b ಈ ಗ್ರಹ 12.4 ಬೆಳಕಿನ ವರ್ಷಗಳ ದೂರದಲ್ಲಿದ್ದು ಇದನ್ನು ಸುದ್ದಿ ನೀಡಿದ ಗ್ರಹ ಎಂದು ಕರೆಯಲಾಗುತ್ತಿದೆ. ಏಕೆಂದರೆ 2017ರಲ್ಲಿ ಈ ಗ್ರಹದ ಕಡೆಗೆ ಮಾನವರಿಂದ ಸಿಗ್ನಲ್ಗಳನ್ನು ಕಳುಹಿಸಲಾಗಿತ್ತು. ಆದರೆ ಪ್ರತಿಸ್ಪಂದನದ ನಿರೀಕ್ಷೆಯಲ್ಲಿ ನಾಸಾ ಮೌನವಾಗಿರುವುದೇಕೆ ಎಂಬ ಪ್ರಶ್ನೆ ಮೂಡುತ್ತಿದೆ. ಒಂದು ವೇಳೆ ಈ ಗ್ರಹದಲ್ಲಿನ ಜೀವಿಗಳು ಭೂಮಿಗೆ ಬರಲು 2,30,000 ವರ್ಷಗಳು ಬೇಕಾಗುತ್ತದೆ. ಕೆಪ್ಟನ್ ಬಿ ಇದು 13 ಬೆಳಕಿನ ವರ್ಷಗಳ ದೂರದಲ್ಲಿದ್ದು ಈ ಗ್ರಹ ಬಹುಶಃ 11 ಬಿಲಿಯನ್ ವರ್ಷ ಹಳೆಯದು. ಭೂಮಿಗಿಂತಲೂ ಲಕ್ಷಾಂತರ ವರ್ಷ ಮೊದಲೇ ಬದುಕು ಹುಟ್ಟಿರಬಹುದೆಂಬ ಊಹೆಯೂ ಕೂಡ ಇದೆ. ಅಷ್ಟು ವರ್ಷಗಳ ಮೊದಲೇ ಜೀವಿ ಇರಬಹುದಾದರೆ ಖಂಡಿತವಾಗಿಯೂ ಅವರು ತಂತ್ರಜ್ಞಾನದಲ್ಲಿ ಭೂಮಿಯ ಮಾನವರಿಗಿಂತ 1000 ಪಟ್ಟು ಮುಂದುವರಿದ ನಾಗರಿಕತೆಯವರಾಗಿರುತ್ತಾರೆ. ಹಾಗಾದರೆ ಅವರು ಏಕೆ ಇನ್ನೂ ಭೂಮಿಯನ್ನು ಹರಸಿ ಬಂದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಲು ಸಾಧ್ಯವಿಲ್ಲ. ಬಹುಶಃ ಈ ಗ್ರಹದ ಅನ್ಯಜೀವಿಗಳು ಈಗಾಗಲೇ ಭೂಮಿಯ ಮೇಲೆ ಬಂದಿರಲೂಬಹುದು, ಮಾನವರೊಡನೆ ಬದುಕುತ್ತಿರಲೂಬಹುದು. ಅಷ್ಟು ತಂತ್ರಜ್ಞಾನ ಹೊಂದಿರುವವರಿಗೆ ರಹಸ್ಯವಾಗಿ ಭೂಮಿಯ ಮೇಲೆ ಬಂದು ಬದುಕಲು ಕಷ್ಟವೇನೂ ಆಗುವುದಿಲ್ಲ ಎಂಬುದು ನನ್ನ ಪರಿಕಲ್ಪನೆ. ಇವರು ಭೂಮಿಗೆ ಬರಲು ಎಷ್ಟು ಸಮಯ ಬೇಕಾಗುತ್ತದೆ ಎಂದು ಹೇಳುವುದಾದರೆ ಸಾಮಾನ್ಯವಾಗಿ 2,40,000 ವರ್ಷಗಳು ಬೇಕಾಗುತ್ತದೆ. ಆದರೆ ಇವರು ತಂತ್ರಜ್ಞಾನದಲ್ಲಿ ಮುಂದುವರೆದಿರುವುದರಿಂದ ಬೆಳಕಿನ ವೇಗದ 10% ಚಲಿಸುವ ಯಾನಗಳನ್ನು ನಿರ್ಮಿಸುವವರೇ ಆದರೆ 128 ವರ್ಷಗಳಲ್ಲಿಯೇ ಇವರು ಭೂಮಿಗೆ ಬರಲು ಶಕ್ತರಿರುತ್ತಾರೆ. ಗ್ಲೈಸ್ 581g ಈ ಗ್ರಹ 20.3 ಬೆಳಕಿನ ವರ್ಷಗಳ ದೂರದಲ್ಲಿದ್ದು ಈ ಗ್ರಹವನ್ನು ಕೆಲವರು ಸೆಕೆಂಡ್ ಅರ್ತ್ ಎಂದು ಕೂಡ ಕರೆಯುತ್ತಿದ್ದಾರೆ. ಏಕೆಂದರೆ ಇದು ಭೂಮಿಗಿಂತ 1.5 ರಿಂದ 2 ಪಟ್ಟು ದೊಡ್ಡದು ಹಾಗೂ ಭೂಮಿಯ ಭಾರಕ್ಕಿಂತ 3 ರಿಂದ 4 ಪಟ್ಟು ದೊಡ್ಡದು. ಗ್ಲೈಸ್ 581g ತನ್ನ ತಾರೆಯಿಂದ ಸರಿಯಾದ ಅಂತರದಲ್ಲಿದೆ. ಇದು ಗೋಲ್ಡಿಲಾಕ್ಸ್ ಝೋನ್ ಅಂತ ಕರೆಯಲ್ಪಡುವ ಪ್ರದೇಶದ, ಅಂದರೆ ಬಹಳ ಬಿಸಿಯೂ ಇಲ್ಲದ ಬಹಳ ಚಳಿಯೂ ಇಲ್ಲದ ಜಾಗದಲ್ಲಿ ತನ್ನ ಸೂರ್ಯನ ಸುತ್ತ ಸುತ್ತುತ್ತಿದೆ. ಇದರ ತಾಪಮಾನ ಸರಾಸರಿ -37 ಡಿಗ್ರಿ ಸೆಲ್ಸಿಯಸ್. ಆದರೆ ವಾತಾವರಣವು ಇರಲು ಸಾಧ್ಯತೆ ಇದೆ. ಒಳಗಿನ ತಾಪಮಾನ ತಗ್ಗಿ ಜೀವಕ್ಕೆ ಅನುಕೂಲವಾಗಿರಬಹುದು ಎಂದು ವಿಜ್ಞಾನಿಗಳ ಅಭಿಪ್ರಾಯ. SETI ಸಂಸ್ಥೆ ಈ ಗ್ರಹದ ಕಡೆಗೆ ರೇಡಿಯೋ ತರಂಗಗಳನ್ನು ಕಳುಹಿಸಿದೆ. ಆದರೆ ಪ್ರತಿಸ್ಪಂದನೆ ಇನ್ನೂ ಇಲ್ಲ. ಆದರೆ ತಾಂತ್ರಿಕವಾಗಿ ಅತಿದೂರದ ಕಾರಣದಿಂದ ಅಥವಾ ಅಲ್ಲಿನ ಜೀವಿಗಳು ಭಿನ್ನ ಮಾಧ್ಯಮ ಬಳಕೆ ಮಾಡುವ ಕಾರಣವಿರಬಹುದು ಎಂಬ ಪ್ರಶ್ನೆ ಮೂಡುತ್ತದೆ. ಒಂದು ವೇಳೆ ಈ ಗ್ರಹದ ಜೀವಿಗಳು ಭೂಮಿಗೆ ಬರಲು 3,70,000 ವರ್ಷಗಳ ಸಮಯ ಬೇಕಾಗುತ್ತದೆ. ಈ ಇಡೀ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಎಂದರೆ ಎಲ್ಲೋ ಯಾವುದೋ ಒಂದು ಗ್ಯಾಲಕ್ಸಿಯಲ್ಲಿ, ಯಾವುದೋ ಒಂದು ಸೌರಮಂಡಲದಲ್ಲಿ, ಯಾವುದೋ ಒಂದು ಗ್ರಹದಲ್ಲಿ ಜೀವ ಅಸ್ತಿತ್ವದಲ್ಲಿರಬಹುದು ಎಂಬ ಪ್ರಶ್ನೆ ಮೂಡುತ್ತದೆ. ನಮ್ಮನ್ನು ಅಧ್ಯಯನ ಮಾಡುತ್ತಿರಬಹುದು ಎಂಬ ಪ್ರಶ್ನೆ ಮೂಡುತ್ತದೆ. ಇದು ಕೇವಲ ಸೈದ್ಧಾಂತಿಕವಲ್ಲ, ವೈಜ್ಞಾನಿಕವಾಗಿಯೂ ಇದು ಸಾಧ್ಯತೆ ಇದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮನ್ನು ಯಾರಾದರೂ ನೋಡುತ್ತಿದ್ದಾರೆಯೇ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮುಂದಿನ ವಿಸ್ಮಯಕಾರಿ ಸಂಗತಿಯೊಂದಿಗೆ ಸಿಗೋಣ.